ಹಾಯ್ ಫುಡೀಸ್, ನನ್ನ ಸಿಸ್ಟರ್ ಸವಿತಾದು 50th ಇಯರ್ಸ್ ಬರ್ಡೇನ ಸೆಲೆಬ್ರೇಟ್ ಮಾಡೋಕ್ಕೆ ನಾವು ಬಂದಿರೋ ರೆಸ್ಟೋರೆಂಟೇ ಸ್ಕೈರೋ ರೆಸ್ಟೋರೆಂಟ್ ನಾಗರಬಾವಿ. ಸೊ ಇಲ್ಲಿನ ಆ್ಯಂಬಿಯನ್ಸೇ ಇಲ್ಲಿನ ಕಂಪ್ಲೀಟ್ ಹೈಲೈಟ್ ಅಂತ ಹೇಳ್ತೀನಿ. ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಆಗಿರೋ ಆ್ಯಂಬಿಯನ್ಸಲ್ಲಿ ವೈಬ್ರೆಂಟ್ ಆಗಿರೋ ಫರ್ನಿಷಿಂಗ್ ಜೊತೆಗೆ ತುಂಬ ಚೆನ್ನಾಗಿರೋ ಥೀಮ್ಸ್ನೆಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಸೀಟಿಂಗ್ ಕೂಡ ಇದೆ. ನಿಮಗೆ ಹೈ ಚೇರ್ ಬೇಕಾದರೆ ಹೈ ಚೇರ್ ಚೂಸ್ ಮಾಡ್ಬೋದು. ಪ್ರೈವೇಟ್ ಏರಿಯಾ ಕೂಡ ಇದೆ. ಅದೇ ರೀತಿ ನಾರ್ಮಲ್ ಡೈನಿಂಗ್ ಕೂಡ ಇದೆ. ಸೊ ಇದು ಒಂದು ಮಲ್ಟಿ ಕುಸಿನ್ ರೆಸ್ಟೋರೆಂಟ್ ಆಗಿದ್ದು ನಾರ್ತ್ ಇಂಡಿಯನ್, ಏಷಿಯನ್, ಚೈನೀಸ್, ಕಾಂಟಿನೆಂಟಲ್, ಸೀ ಫುಡ್ ಎಲ್ಲ ಥರದ ಫುಡ್ಡು ಕೂಡ ಇಲ್ಲಿ ಸಿಗುತ್ತೆ. ಸೊ ನೀವು ನೋಡ್ತಿರ್ಬೋದು, ಇದು ಹೈ ರೇಸ್ ಚೇರ್ಸ್ ಇರೋವಂಥ ಜಾಗ. ಸೊ ಇದು ಕೆಳಗಡೆ ಡೈನಿಂಗ್ ಇರೋವಂಥ ಜಾಗ. ಎಲ್ಲ ಜಾಗನೂ ತುಂಬಾ ಸ್ಪೆಷಲಾಗಿ ಒಂದೊಂದು ಪ್ಲೇಸನ್ನು ತುಂಬ ಥೀಮ್ಫುಲ್ಲಾಗಿ ಕ್ರಿಯೇಟ್ ಮಾಡಿದ್ದಾರೆ. ಸೊ ಫೋಟೋಸ್ ಇಷ್ಟ ಆಗೋರ್ಗಂತೂ ಸಿಕ್ಕಾಪಟ್ಟೆ ಫೋಟೋಸಲ್ಲಿ ಕ್ಲಿಕ್ ಮಾಡ್ಬೋದು. ನಾವು ಕೂಡ ಸಿಕ್ಕಾಪಟ್ಟೆ ಫೋಟೋಸ್ನ ಇಲ್ಲಿ ಕ್ಲಿಕ್ ಮಾಡಿದ್ವಿ. ಸೊ ಅದೇ ರೀತಿ ನಾವು ಚೂಸ್ ಮಾಡಿದ್ದು ಪ್ರೈವೇಟ್ ಡೈನಿಂಗ್ ಏರಿಯಾ. ಅಂದರೆ ನಾವು ಅವ್ರಿಗೆ ಒಂದು ವಿಡಿಯೋ ಸರ್ಪ್ರೈಸ್ ಕೂಡ ಕ್ರಿಯೇಟ್ ಮಾಡಿದ್ವಿ. ಸೊ ಆ ವಿಡಿಯೋ ತೋರ್ಸೋಕ್ಕೆ ನಮಗೆ ಪ್ರೈವೇಟ್ ಡೈನಿಂಗ್ ಏರಿಯಾನೇ ಬೇಕಾಗಿತ್ತು. ಸೊ ಅದರಿಂದ ನಾವು ಅದನ್ನು ಚೂಸ್ ಮಾಡಿದ್ವಿ. ಅಲ್ಲಿ TV AV ಆಪ್ಷನ್ಸ್ ಕೂಡ ಇತ್ತು. ನಾವು ವಿಡಿಯೋನ ಪ್ಲೇ ಮಾಡಿ ತೋರಿಸಿ ಸಿಕ್ಕಾಪಟ್ಟೆ ಮಜಾ ಮಾಡಿ ಖುಷಿಪಟ್ವಿ. ಸೊ ಅದೇ ರೀತಿ ಮಕ್ಕಳು ಕೂಡ ಪೇರೆಂಟ್ಸಿಗೆ ಏನು ಡಿಸ್ಟರ್ಬ್ ಮಾಡದೇ ಇರೋ ಥರ ಅವರೇ ಕೂತ್ಕೊಂಡು ಊಟ ಮಾಡ್ತಾ TV ನೋಡ್ತಾ ಸಿಕ್ಕಾಪಟ್ಟೆ ಮಜಾ ಮಾಡಿದ್ರು. ಸೊ ಕ್ರೌಡ್ ತುಂಬ ದೊಡ್ಡದಾಗಿತ್ತು. ನಾವು ಅರೌಂಡ್ 20-25 ಪೀಪಲ್ ಹೋಗಿದ್ವಿ. ಸೊ ಅದರಿಂದ ಫುಡ್ ಕೂಡ ಎಲ್ಲದನ್ನು ಟ್ರೈ ಮಾಡಿದ್ವಿ. ಫುಡ್ ಆಪ್ಷನ್ಸ್ ಸಿಕ್ಕಾಪಟ್ಟೆ ಇದೆ. ಸೊ ಎಲ್ಲದನ್ನು ಟ್ರೈ ಮಾಡಿದ್ವಿ. ಎಲ್ಲನೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ಸೊ ಈ ಪ್ರೈವೇಟ್ ಡೈನಿಂಗ್ ಏರಿಯಾ ಅಂತೂ ನಂದು ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಯಾಕೆಂದರೆ ನೀವು ಕೂಡ ಏನಾದರೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿದು ಬರ್ಡೇ ಸೆಲೆಬ್ರೇಟ್ ಮಾಡಬೇಕು, ಸ್ಪೆಷಲ್ ಅಕೇಷನ್ನ ಪ್ರೈವೇಟಾಗಿ ಸೆಲೆಬ್ರೇಟ್ ಮಾಡಬೇಕಂತ ಇದ್ದರೆ ಈ ಜಾಗನ ಚೂಸ್ ಮಾಡಿ ನೀವು ಟೈಮ್ನ ಸ್ಪೆಂಡ್ ಮಾಡ್ಬೋದು. ಕೇಕ್ ಕಟ್ ಮಾಡಿ, ಊಟ ಮಾಡಿ, ಚೆನ್ನಾಗಿ ಮಜಾ ಮಾಡಿ, ಮಾತಾಡಿ, TVನೂ ಕೂಡ ನೋಡ್ಕೊಳ್ತಾ ನಾವು ಈ ರೆಸ್ಟೋರೆಂಟಿಂದ ಬಂದ್ವಿ. ನೀವು ಕೂಡ ನಾಗರಬಾವಿ ಸೈಡ್ ಒಳ್ಳೆ ಥೀಮ್ ರೆಸ್ಟೋರೆಂಟ್ನ ಫ್ಯಾಮಿಲಿ ಜೊತೆ ಹೋಗಿ ಎಂಜಾಯ್ ಮಾಡೋಕ್ಕೆ ನೋಡ್ತಾ ಇದ್ದರೆ ಸ್ಕೈರೋನ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಥ್ಯಾಂಕ್ ಯು.